ಗೈಸ್ ಇವತ್ತು ಬೆಳಗ್ಗೆನೆ ನಮ್ಮಪ್ಪ ಎಂತ ಒಳ್ಳೆ ಕೆಲಸ ಮಾಡೋರು ನೋಡಿ. ಓವನ್ ಆಗ್ಲೇ ಫಿಟ್ ಇಟ್ಬಿಟ್ಟವ್ರೆ. ಟೆಕ್ನಿಷಿಯನ್ ಅವ್ರನ್ನ ತಡಿಯಕ್ಕಾಗ್ದೆ ಅವ್ರು ಬರೋದನ್ನ ಕಾಯಕ್ಕಾಗ್ದೆ ತೆಗ್ದ್ಬಿಟ್ರೆ ಅದು. ಓವನ್ ಈಸ್ ಇಯರ್ ಇಟ್ಬಿಟ್ಟವ್ರೆ ಓವನ್ನ. ಖುಷಿ ವಿಚಾರ ಗೈಸ್. ಓವನ್ನ ಇಲ್ಲಿ ಇಟ್ಟಾದ್ಮೇಲೆ ನಮ್ಮ ಅಪ್ಪ ಏನ್ ಹೇಳ್ತಾರಂದ್ರೆ, ಇದು ಚಪಾತಿ ಮಾಡ್ತಿದ್ಯಲ್ಲ ಅದನ್ನ ಆ ಕಡೆ ಮಾಡು, ಏನು ಟಚ್ ಮಾಡ್ಬೇಡ, ಸ್ಟ್ರಿಕ್ಟ್ ಕರೆಕ್ಟಾಗಿ ಮಾಡು. ರೆಡಿ ಇದು ಕನೆಕ್ಷನ್ ನೀನೇ ಮಾಡ್ಬಿಡು. ರೆಡಿ ಐತೆ ಕಲೆಕ್ಷನ್ ಆಗಲ್ಲ. ಅದು ಯಾವ ತರ ಈಟ್ ಎಷ್ಟು ಎಲ್ಲ ಮಾಡ್ಕೊ ಬರ್ಲಿ ಅವ್ರು ಬೇಡ. ಅದು ಒಳಗಡೆ ಏನೇನು ಹೇಳ್ಕೊಡ್ಬೇಕಲ್ಲ. ಎಲ್ಲ ರೆಡಿ ಇದೆ ಅಂತಂದ್ರೆ ಇಲ್ಲ ಹಾಕಿ ಆನ್ ಮಾಡೋದೇ ಬೇಡ. ಗ್ಲಾಸ್ ಅವೇ ಇನ್ನೊಂದು ಪ್ರೊಸೆಟ್ ಅಲ್ಲ ಐತೆ ಬಾಕ್ಸಲ್ಲಿ. ಬಂತು ಓವನ್ ಬಂತು. ಎರಡು ತಂದೂರಿಗೆ ಅದು ಓವನ್. ಓ ಪಾಪ ಓವನ್ನ ತರ್ಸಿರೋದು ಯಾಕೆ ಅಮ್ಮ? ಮಾಡಕ್ಕಂತೂ ಗೊತ್ತಿಲ್ಲ. ನಮ್ಮಲ್ಲಿ ಓವನ್ ಐತೆ ಅಷ್ಟೇನೆ ಬೇಕು, ಏನು ಕೇಳಬೇಡ ಅಷ್ಟೇ. ನಮ್ಮನೆಲ್ಲ ಐತೆ. ಮಾಡೋದೇ ಗೊತ್ತಿಲ್ಲ, ಈ ಕಡೆ ಓಪನ್ ಮಾಡೋದೇ ಕೆಳಗಿಂದ ಮಾಡೋದು ಅಂತ ನೋಡಿಲ್ಲ. ಓವನ್ ಐತೆ ಅಷ್ಟೇ. ಏನೋ ಖುಷಿ ಮನೇಲಿ ಒಂದು ಓವನ್ ಇರ್ಬೇಕು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಯಾರಿಗ್ ಗೊತ್ತಾ? ನಮ್ಮ ಸುದೀಪ್ ಫಾಮಿಗೆ. ಸುದೀಪ್ ಫಾರ್ಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇವಾಗ ಗೈಸ್ ಟಕ ಅಂತ ಬ್ಯಾಗ್, ನಮ್ಮ ಜಿಮ್ ಬ್ಯಾಗ್ ಏನೇನ್ ಬೇಕು ಅವೆಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ಜಿಮ್ ಹೋಗ್ತಾ ಇದೀನಿ. ಮಿಸ್ ಮಾಡಬಾರ್ದು ಅಂತ ನಮ್ಮ ಅವ್ವಾಕಿ ಹೇಳ್ಬಿಟ್ಟಾಳ, ಜಿಮ್ ಮಿಸ್ ಮಾಡಬಾರ್ದು ಅಂತ. ಅಲ್ಲ ನಮ್ಮ ಅಮ್ಮ ಹೇಳೋದೇನಂದ್ರೆ ಜಿಮ್ಗೆ ಹೋಗ್ಬೇಡ, ಮನೇಲಿ ಆರಾಮಾಗಿ ಇರು ಅಂತ ಹೇಳ್ತಾರೆ. ಬಟ್ ನಾನು ಬೇಡ, ನಾನು ಜಿಮ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿರ್ತೀನಿ. ಚಲೋ ಹೋಗುವ, ಒಂದೊಳ್ಳೆ ವರ್ಕೌಟ್ ಮಾಡ್ಬರೋಣ. ಓ ಯಾರೋ ಬತ್ತು. ಅಲೋ ಅಲೋ ಚೀ ಗೈಸ್ ನೋಡಿ ಬೆಳಗ್ಗೆ ಹೆಂಗ್ ಕಾಣ್ತಾರೆ ಗೊತ್ತಾ ನಮ್ಮ ಹುಡುಗಿ. ಅಯ್ಯೋ ಈಗ ಎದ್ದು ಬಂದವಳುಗಳು ಕಣ್ಣಲ್ಲೆಲ್ಲ ಗೊಣ್ಣೆಗಳು ತುಂಬ್ಕೊಂಡವೆ. ಬುಜೆ ಚೆನ್ನಾಗಿದೆ. ಬುಜೆ 2 ದಿನ 3 ದಿನ ಮನೇಲಿ ಇರ್ಲಿಲ್ಲ, ಹೋಗಿದ್ರು, ಇವಾಗ ಬಂದವ್ರೆ. ಗುಡ್ ಮಾರ್ನಿಂಗ್. ಹಾ ಓಕೆ ಬೈ. ಫೈನಲಿ ಜಿಮ್ಗೆ ರೀಚ್ ಆದೆ. ಅಂಡ್ ಇವಾಗ ನಾವಿವತ್ತು ವರ್ಕೌಟ್ ಮಾಡ್ತಿರೋದು ಲ್ಯಾಟ್ಸ್ ವರ್ಕೌಟು. ಚಲೋ ಒಂದೊಳ್ಳೆ ವರ್ಕೌಟ್ ಮಾಡೋಣ ಇವತ್ತು ಕೂಡ. ಇವತ್ತು ನಮ್ಮದು ಲ್ಯಾಟ್ಸ್. ಗೈಸ್ ಅಂತೂ ಇಂತೂ ಒಂದೊಳ್ಳೆ ವರ್ಕೌಟ್ ಮುಗೀತು ಗುರು. ಆ್ಯಂಡ್ ಇವತ್ತೇನೋ ಲ್ಯಾಡ್ಸ್ ಮಾಡಿದೆ, ಓಕೆ ಖುಷಿಯಿಂದ ಮಾಡಿದೆ. ನಾಳೆ ನನಗೆ ಲೆಗ್ ವರ್ಕೌಟು. ನನಗೆ ಲೆಗ್ ವರ್ಕೌಟ್ ಮಾಡೋ ಟೈಮಲ್ಲಿ ಭಯ ಆಯ್ತದ ಗುರು, ಎಲ್ಲಿ ಅನ್ಕಾನ್ಷಿಯಸ್ ಆಗ್ಬಿಡ್ತೀನೋ ಅನ್ನೋದು. ನಾಳೆ ಲೆಗ್ ವರ್ಕೌಟು ಐ ಡೋಂಟ್ ನೋ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಮನೆಗೆ ಹೋಗ್ಬಿಟ್ಟು ಓವನ್ ಹೇಳಿದ್ನಲ್ಲ ಟೆಕ್ನಿಷಿಯನ್ ಬರ್ತಾರೆ ಅಂದ್ಬಿಟ್ಟು, ಅವ್ರೇನಾದರೂ ಬಂದು ಸರಿ ಮಾಡಿ ಹೋಗಿದ್ರೆ ಓವನ್ ಹೆಂಗೆ ಏನು ಅಂತ ತೋರಿಸ್ತೀನಿ. ಇನ್ ಕೇಸ್ ಬಂದಿಲ್ಲ ಅಂದರೆ ಅವ್ರು ಬಂದಮೇಲೆ ಓವನ್ ಎಲ್ಲ ತೋರಿಸ್ತೀನಿ. ಸೊ ಇವಾಗ ಪಟ್ಟಂತ ಹೋಗ್ಬಿಟ್ಟು ಮನೆಗೆ ಹೋಗೋಣ. ಜಿಮ್ ಮಾಡಿ ಬಂದಮೇಲೆ ಗೈಸ್ ಒಂದೊಳ್ಳೆ ಆ್ಯಕ್ಟಿವ್ನೆಸ್ ಇರುತ್ತೆ ಒಟ್ಟಿನಲ್ಲಿ. ತಿಂಡಿ ಮಾಡಿ ಇವತ್ತು ಒಂದಿಷ್ಟು ವೀಡಿಯೋಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ನಾನೊಂದು ಚಾಲೆಂಜ್ ತೊಗೋಬೇಕಂತ ಇದ್ದೀನಿ. ಏನು ಚಾಲೆಂಜ್ ಅಂದರೆ ಡಿಸೆಂಬರ್ ಮಂತಲ್ಲಿ 30 days ಇದೆ. ಸೊ ಇದುವರೆಗೂ ನಾನು ಆ ಚಾಲೆಂಜ್ ತಗೊಂಡಿಲ್ಲ. 30 days ಕೂಡ ಒಂದು ಯೂಟ್ಯೂಬ್ ಬ್ಲಾಗು, ಸುದೀಪ್ ಸ್ಪೀಕ್ಸಲ್ಲಿ ಒಂದು ವಿಡಿಯೋ, ಸುದೀಪ್ S04 ಅಕೌಂಟಲ್ಲಿ ಒಂದು ವಿಡಿಯೋ, 3 ವಿಡಿಯೋನು ಕೂಡ 30 days ಬಿಡಬೇಕು ಅಂತ ಇದ್ದೀನಿ. ಇಂಟೆನ್ಷನ್ ನ್ಯೂ ಇಯರ್ ಒಳಗಡೆ ಅಟ್ಲೀಸ್ಟ್ 350K ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಅಥವಾ 400K ಮಾಡಬೇಕು. ದೆನ್ ಇನ್ನೊಂದು ನನ್ನ ಯೂಟ್ಯೂಬಲ್ಲಿ 200K ಮಾಡಬೇಕು ಹೊಸ ವರ್ಷ ಒಳಗಡೆ. ಸೊ ಇಷ್ಟೆಲ್ಲ ಪ್ಲ್ಯಾನ್ ಇದೆ. ಇವತ್ತೊಂದು ವಿಡಿಯೋ ಇದ್ರದ್ದೇ ರಿಲೇಟೆಡ್ ಒಂದು ಮಿನಿ ಬ್ಲಾಗ್ ಮಾಡಿ ಹಾಕಬೇಕು. ಆ್ಯಂಡ್ ನಾನು ಚಾಲೆಂಜ್ ತೊಗೊಂಡಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದನ್ನು ಕಂಪ್ಲೀಟ್ ಮಾಡಲೇಬೇಕು, ಮಾಡೇ ಮಾಡ್ತೀನಿ. ಈ 30 days ನಾನು ಮುಂಚೆನೇ ಮಾಡಿದ್ದೆ. ಫಸ್ಟ್ ಟೈಮು 2024 ಡಿಸೆಂಬರಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಯೂಟ್ಯೂಬ್ ಬ್ಲಾಗು. 30 days ಕಂಟಿನ್ಯೂಸ್ ಬಿಡಬೇಕು ಅಂತ ಅಂದ್ಕೊಂಡು ಮಾಡಿದ್ದು ನಾನು.
2024 ಮಾಡಿಬಿಟ್ಟಿದ್ದೆ ನಾನು. ಈಗ 2025 ಡಿಸೆಂಬರ್ ಮಂತಲ್ಲಿ ಅದೇ ಚಾಲೆಂಜ್ ಅಲ್ಲ, ಬಟ್ ಒಂದು ಸ್ವಲ್ಪ ಡಿಫಿಕಲ್ಟ್ ಚಾಲೆಂಜ್ ತೊಗೊಂಡು ಒಂದು ಸ್ಟೆಪ್ ಫಾರ್ವರ್ಡ್ ಹೋಗ್ಬೇಕಂತ ಅನ್ಕೊಂಡಿರೋದು. ಮಾಡುವ ಈ ಒಂದು ಚಾಲೆಂಜ್ನ ವಿತ್ ಒಳ್ಳೆ ಗುಡ್ ಕಂಟೆಂಟ್. ಯಾರದು ನಮ್ಮ ಮನೆಯಲ್ಲಿ ಅಪ್ಪರು? ಹುಯ್ ಹೋಗು ಬೇಗ ಬೇಗ ಮೇಕಪ್ ಮಾಡ್ಕೋಬೇಕು, ಬೇಗ ನೋಡಕ್ಕೈತಿಲ್ಲ ನಂಗೆ. ಓಡು ಬೇಗ ಮೇಕಪ್ ಮಾಡ್ಕೋಬಾರು, ಓಡು ಬೇಗ ಹೋಗು. ಛೇ, ವಿತೌಟ್ ಮೇಕಪ್ ನೋಡಕ್ ಆಗ್ತಿಲ್ವೇ? ನೋಡಿ ನಿನಗೆ ಒಂಥರ ಆಯ್ತದಲ್ವ ವಿತೌಟ್ ಮೇಕಪ್ ನೋಡಕ್. ಮುಖ ಯಾಕೆ ಮುಚ್ಕೊಂಡೆ ನಿನಗೆ ನೋಡಕ್ ಐತಿಲ್ಲ ತಾನೆ ವಿತೌಟ್ ಮೇಕಪ್. ಆಂಟಿ ಅಂದ್ರೂ ಅಷ್ಟೇ ವಿತೌಟ್ ಮೇಕಪ್ ಅದು. ಬುಜೆ, ನಾನು ಡಿಸೆಂಬರ್ ಮಂತಲ್ಲಿ ಒಂದು ಯೂಟ್ಯೂಬ್ ವ್ಲಾಗು, ಒಂದು ಸುದೀಪ್ ಪಿಕ್ಸೆಲ್ ವಿಡಿಯೋ, ಒಂದು ಸುದೀಪ್ S04 ಅಕೌಂಟ್ ಕಾಮಿಡಿ ವಿಡಿಯೋ 30 ದಿನ ಚಾಲೆಂಜ್ ತಗೊಂಡ್ ಬಿಡ್ಬೇಕು ಅಂತ ಇದೀನಿ. ಏನಂತ್ಯ? ಬಿಡೋಣ? ಮಾಡ್ತೀನ ಆರಾಮಾಗೆ? ಶೋರ? ಮದ್ರಿಂಡ್ಯಾ ಮಾ, ಡಿಸೆಂಬರ್ ಅಷ್ಟರಲ್ಲಿ ಒಂದು ಯೂಟ್ಯೂಬ್ ಬ್ಲಾಗು, ಒಂದು ಸುದೀಪ್ ಪಿಕ್ಸೆಲ್ ಒಂದು ವಿಡಿಯೋ, ಸುದೀಪ್ S04 ಅಕೌಂಟಲ್ಲಿ ಕಾಮಿಡಿ ವಿಡಿಯೋ 30 ದಿನ ಕಂಟಿನ್ಯೂಸ್ ಆಗಿ ಬಿಡ್ಬೇಕು ಅಂತ ಅನ್ಕೊಂಡಿದೀನಿ. ಜನವರಿ ಒಳಗಡೆ ಯೂಟ್ಯೂಬಲ್ಲಿ 200K, ಇನ್ಸ್ಟಾಲಿ 300K, 350K, 400K ಇಷ್ಟು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗುತ್ತಾ ಇಲ್ವಾ? ಆಗುತ್ತೆ. ಏನ್ ಹೇಳ್ಬೇಕು? ಹೌದು ಗೈಸ್, ಈ ಒಂದು ಚಾಲೆಂಜ್ ತಗೋತಾ ಇದ್ದೀನಿ. ಅಂಡ್ ಇದನ್ನ ಮಿನಿ ಬ್ಲಾಗ್ ಮಾಡಿ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಡೆಫಿನೆಟ್ಲಿ ಈ ಒಂದು ಚಾಲೆಂಜ್ ಸಿಕ್ಕಾಪಟ್ಟೆ ಟಫ್ ಇದೆ. 30 ದಿನದಲ್ಲಿ ಐ ಡೋಂಟ್ ನೋ ಹೆಂಗ್ ಮಾಡ್ತೀನಿ ಅಂದ್ಬಿಟ್ಟು, ಬಟ್ ಖಂಡಿತ ಮಾಡ್ತೀನಿ. ನಮ್ಮ ಚೋಟ ಮರಿ ಅವ್ರ ಫ್ಯಾಮಿಲಿ 2 ದಿನನೋ 3 ದಿನನೋ ಊರಲ್ಲೇ ಇದ್ರು. ಬಿಕಾಸ್ ಅವ್ರ ಅಜ್ಜಿ ತೀರೋಗಿರೋದ್ರಿಂದ 3 ದಿನ ಊರಲ್ಲಿ ಇದ್ರು. ತಾತವ್ರ ಅವಂಗ ನಿಂಗೇನಾಗಬೇಕು? ನಿಂಗೇನಾಗಬೇಕು? ಮತ್ ನಾನೇನ್ ಹೇಳ್ದೆ? ಇವ್ಳು ಹೇಳೋದ್ ನೋಡಿದ್ರೆ ಏನೋ ಹೇಳ್ತಾಳೆ ಅಂತ ಅನ್ಕೋತೀನಿ. ಅದ್ರಲ್ಲಿ ಏನು ಇರೋದೇ ಇಲ್ಲ. ಈ ಸೇಮ್ ಅದೇ ಟಾಪಿಕ್. ಅದೇ ಮುತ್ತಜ್ಜಿ ಅಂತ ಹೇಳ್ಬೇಕು. ಅಜ್ಜಿನೇ ಒಟ್ಟಿನಲ್ಲಿ ಹೆಂಗಿದ್ರು ಅಜ್ಜಿನೇ ಬರೋದು, ಮುತ್ತಜ್ಜಿ ಆಗ್ತಾರೋ. ಅವರು ತೀರೋಗಿರೋದ್ರಂತೆ, ಅದಕ್ಕೋಸ್ಕರ ಅವರು 3 ದಿನ ಊರಲ್ಲಿ ಇದ್ರು. ನಿನ್ನೆ ನೈಟ್ ಏನೋ ಬಂದಿದ್ದು. ಗೈಸ್, ನಾನು ಹಾಲ್ ಚೆಲ್ಬಿಟ್ಟೆ. ಇದು ಮಾಡಿದ ಕೆಲಸ ನಮ್ಮ ಅಮ್ಮನೇ ಇದಕ್ಕೆಲ್ಲ ಕಾರಣ. ಬಿಕಾಸ್ ನಮ್ಮಮ್ಮ ಇವತ್ತು ನಮ್ಮ ಮನೇಲಿ ತಿಂಡಿ ಬಂದ್ಬಿಟ್ಟು ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ. ನಾನೇ ಅನ್ಕೊಂಡೆ ಬೆಂಡೆಕಾಯಿ ಪಲ್ಯ ಇಲ್ಲಿರುತ್ತೆ ಅಂದ್ಬಿಟ್ಟು ಠಕ್ ಅಂತ ಹಿಂಗೆ ಹೇಳ್ದೆ. ನೋಡಿದ್ರೆ ಹಾಲು ಅದಿದ್ದು ಇಲ್ಲಿ, ಬೆಂಡೆಕಾಯಿ ಪಲ್ಯ ಇಲ್ಲಿದ್ದು. ಅದೇ ಅದು ಆ ಕಡೆ ಆದ್ರೂ ಇಡ್ಬೇಕು ತಾನೆ, ಆ ಕಡೆ ಆದ್ರೂ ಇಡ್ಬೇಕು ತಾನೆ. ಆ ಕಡೆ ಆದ್ರೂ ಇಟ್ಟಿದ್ರೆ ಏನೋ ಓಕೆ ಅಪ್ಪ. ಈಗ ನೋಡಿ ಇಷ್ಟೆಲ್ಲ ಆಯ್ತು. ನಾನು ನಮ್ಮ ಅಮ್ಮನ್ ಜಾಸ್ತಿ ಕೆಲಸ ಕೊಡಬಾರ್ದು ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ನಮ್ಮ ಅಮ್ಮ ಕೆಲಸ ಬೇಕು ಅಂತ ಅದಕ್ಕೆ ಕೆಲಸ ತಾನಾಗ್ತಾನೆ ಹುಡ್ಕೊಳ್ತೀನಿ. ನೀನ್ ಕೆಲ್ಸದ ಹತ್ರ ಹೋಗ್ತಿಲ್ಲ, ಕೆಲಸನೇ ತಾನಾಗ್ತಾನೆ ನಿನ್ನ ಹತ್ರ ಹುಡ್ಕೊಬತ್ತೈತೆ. ಗೈಸ್, ಚಿರು ಬಂದ ಸ್ಕೂಲ್ಗೆ ಬಂಕ್ ಮಾಡ್ಬಿಟ್ಟು ಕೂತಿರೋದು ಅಣ್ಣ. ಬಂಕ್ ಮಾಡಿದ್ದೆ, ನನಗೆ ಗೊತ್ತು. ನೀವು ಅಮ್ಮ ಹೇಳಿದ್ರು ಸ್ಪೆಷಲ್ ಕ್ಲಾಸ್ ಇತ್ತಂತೆ, ಅದಕ್ಕೆ ಬಂಕ್ ಮಾಡಿದ್ದೆ ಅಂತ. ಬಂಕ್ ಮಾಡ್ಬಿಟ್ಟು ಕುತ್ಕೊಂಡ್ ನೋಡಿ. ಆಮೇಲೆ ಅಣ್ಣಂಗೆ ಜಾಸ್ತಿ ಗುಳ್ಳೆ ಹೊಡೈತೆ. ಜಿಂಗಲಕ್ಕಿ ಬಾ. ನನಗೆ ಒಂದು ಖುಷಿ ಆಗ್ತಿರೋದು ಏನಂದ್ರೆ, ನನಗೆ ಖುಷಿ ಆಗ್ತಿರೋದು ಅಂದ್ರೆ ನನ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಅವಂಗಿ ಗುಳ್ಳೆ ಆಗೈತೆ. ಅದ್ ಸಾಕು ನನಗೆ, ಅಷ್ಟು ಸಾಕಷ್ಟು. ಅಣ್ಣಂಗ್ ತಕ್ಕನಂಗ್ ತಮ್ಮ ಇರ್ಬೇಕು. ಇಟ್ ಪ್ರೂವ್ಡ್. ಅಮ್ಮ ಇಲ್ಲಿ ನೋಡಮ್ಮ, ಅವನ್ ಮುಖ ನೋಡಮ್ಮ, ಅಲ್ಲಿ ಅವನ್ ಮುಖ ನೋಡಮ್ಮ. ಇನ್ನೇನ್ 7th ಸ್ಟ್ಯಾಂಡರ್ಡ್ ಒಂದು, 8th ಸ್ಟ್ಯಾಂಡರ್ಡ್ ಒಂದು, 9th ಸ್ಟ್ಯಾಂಡರ್ಡ್ ಒಂದು, 10th ಅಲ್ಲಿ ಒಂದು ಹಿಂಗ್ ಹಿಡ್ಕೊಂಡ್ರೆ ಹಂಗೆ ಆಗೋದು. ಇವಾಗ ನಮ್ಮ ಮನೆಗೆ ಓವನ್ ಟೆಕ್ನಿಷಿಯನ್ ಬರ್ತಾರಲ್ಲ, ಅವರು 2 ಗಂಟೆಗೆ ಬರ್ತಾರಂತೆ, 2 ಕಾಲಂಗೆ. ಸೊ ಏನ್ ಅನ್ಕೋತಾ ಇದೀನಿ ಅಂದ್ರೆ, ಹೆಂಗಿದ್ರು ಓವನ್ ಆನ್ ಆಗುತ್ತೆ. ಫಸ್ಟ್ ಟೈಮು ಪಿಜ್ಜಾ ಇವಾಗಲೇ ಮಾಡ್ಬೇಡ ಅಂತ ಅನ್ಕೊಂಡಿದೀನಿ. ಕೇಳೋಣ ಇರಿ ಎಲ್ರು. ಹಲೋ, ಹೆಂಗಿದ್ರು ಇವಾಗ ಓವನ್ ಟೆಕ್ನಿಷಿಯನ್ ಅವ್ರು ಬರ್ತಾರೆ, ಓವನ್ ಸರಿ ಮಾಡ್ತಾರೆ. ಯಾಕೆ ನಾವು ಪಿಜ್ಜಾ ಮಾಡ್ಬಾರ್ದು ಓವನ್ ಹಿಡ್ಕೊಂಡು? ಕ್ಯಾ ಬೋಲ್ತೆ ಕ್ಯಾ ಬೋಲ್ತೆ ಬಿಳಿಯಾ? ಓಕೆ, ಅವ್ರ ಓವನ್ ಅವ್ರು ಬರ್ಲಿ. ಅವ್ರು ಬಂದಾದ್ಮೇಲೆ ನೀಟಾಗೆಲ್ಲ ಪ್ರಾಪರ್ ಸೆಟ್ ಆದ್ಮೇಲೆ ಇವತ್ತು ನಮ್ಮ ಓವನ್ ಅಲ್ಲಿ ಫಸ್ಟ್ ಟೈಮ್ ಪಿಜ್ಜಾನೇ ಟ್ರೈ ಮಾಡೋಣ. ಬಟ್ ಪಿಜ್ಜಾ ನನ್ನ ಐಡಿಯಾ ನೋಡಿಲ್ಲ, ನಂಗೇನು ಐಡಿಯಾ ಒಂಚೂರು ಗೊತ್ತಿಲ್ಲ. ಯೂಟ್ಯೂಬ್ ನೋಡ್ಬೇಕು, ಅದನ್ನ ಏನ್ ತರಿಸ್ಬೇಕು ಏನು ಮಾಡಿಲ್ಲ. ಬಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಆದ್ರೆ ಮಾಡೋದು ಇಲ್ಲ ಅಂದ್ರೆ ಇಲ್ಲ. ಇದು 300 ಕೋಟಿ ಹಾ, ಇದು 300 ಕೋಟಿ ಓವನ್. ಇವಾಗ ಟೆಕ್ನಿಷಿಯನ್ ಬರ್ತಾರಲ್ಲ, ಅವ್ರಿಗೆ ಹಂಗೆ ಟಿಪ್ಸ್ ಅಂತ 1 ಕೋಟಿ ಕೊಡ್ತಾ ಇದೀವಿ. ಹಾ, ಕರೆಕ್ಟ್. ಟೆಕ್ನಿಷಿಯನ್ 9%
ಗೈಸ್ ನಮ್ ಚಿರುದು ಫ್ಯಾನ್ ಬೇಸ್ ಹೆಂಗೈತಂದ್ರೆ 99% ಎಲ್ಲೇ ಹೋದ್ರು ಚೀರು ಚೀರು ಆ ತರ ಒಂದು ಗರ್ಲ್ ಫ್ಯಾನ್ ಬೇಸ್ ನ ಮಾಡಿಕ್ಕಿದೀನಿ. ಮಾಡಿಕೊಂಡು ಎಲ್ಲೇ ಹೋದ್ರು ಚೀರು ಚೀರು. ಇದು ಯಾರಂತ ಕಾಮೆಂಟ್ ಹಾಕಿ ಗೈಸ್. ಗೈಸ್ ಟೆಕ್ನಿಷಿಯನ್ ಅವ್ರು ಬಂದ್ರು. ಇವಾಗ ಓವನ್ ನೀಟಾಗಿ ಫಿಟ್ ಮಾಡಿ ಹೆಂಗ್ ಯೂಸ್ ಮಾಡೋದಂತ ನಮ್ಮ ಅಮ್ಮಂಗೆ ಹೇಳ್ಕೊಡ್ತಾರೆ. ನಾನು ನೋಡ್ಕೊತೀನಿ ಇವಾಗ. ಬರಲ್ಲ ನೀವು ನೋಡ್ಕೊಳ್ರಲ್ಲ, ಮ್ಯೂಟ್ ಮಾಡ ಮಗ. ಅದು ಓವನ್ ಅಂತಾರೆ, ಬಿಸಿ ಮಾಡೋದು. ಹಿಂಗ್ ಒಳಗಡೆ ಹಿಂಗ್ ಇಟ್ಟಿ ಬಿಸಿ ಮಾಡೋದು. ಗೊತ್ತಾಗಿಲ್ಲ ಅಂದ್ರೆ ನನ್ನ ಕೇಳಿ ನಾ ಹೇಳ್ಕೊಡ್ತೀನಿ. ಅವ್ರು ನನಗೆ ಹೇಳ್ಕೊಡ್ತಾರೆ, ನಾನು ನಿನ್ಗೆ ಹೇಳ್ಕೊಡ್ತೀನಿ. ನಮ್ಮನೇಲಿ ಗೈಸ್ ಓಪನ್ ಮಾಡಕ್ಕೆ ತಡಿಯಕ್ ಆಗ್ದಲೇನೆ ಬೆಳಗ್ಗೆನೆ ಎದ್ದು ಓಪನ್ ಮಾಡಿ ಇಟ್ಟಿ ಎಲ್ಲ ಇಟ್ಬಿಟ್ಟಿರೋದು. ಆ ಬಾಕ್ಸ್ ಒಳಗಡೆ ಆಗ್ಲೇ ಬೇರೆ ಬ್ಯಾಗ್, ನಮ್ಮ ಇದು ಟ್ರಿಪ್ ಹಾಕೊಂಡು ಹೋಗ್ತೀವಲ್ಲ ಬ್ಯಾಗ್, ಅದನ್ನ ಹಾಕ್ಬಿಟ್ರು ನಮ್ಮಮ್ಮ. ಅವ್ರು ಬಂದ್ಬಿಟ್ಟು ಹುಡುಕ್ತಾರೆ. ಹಂಗಾದ್ರೆ ನೀವು ಕುಕಿಂಗ್ ಯೂಸ್ ಮಾಡ್ಬೋದು. ಬರೀ 2 ಹೀಟ್ ಆಯ್ತು ಅಂದ್ರೆ ಬರೀ ಓನ್ಲಿ ಹೀಟಿಂಗ್ ಪರ್ಪಸ್ ಮಾತ್ರ ಯೂಸ್ ಮಾಡ್ಬೋದು. ಗೈಸ್ ಇವಾಗ ನಾವು ಮಾಡ್ಬೇಕಾಗಿರೋದೇ ಪಿಜ್ಜಾ. ಅದಕ್ಕೆ ನಾನು ಫಸ್ಟ್ ಪಿಜ್ಜಾನೇ ಟ್ರೈ ಮಾಡ್ಬೇಕು ಅಂತ ಇವಾಗ ಫುಲ್ ಡಿಸೈಡ್ ಆಗಿರೋದು. ಕಿಡ್ಸ್ ಡೈಲಿ ಡಿಲೈಟ್ ಅಂದ್ರೆ ಚೈಲ್ಡ್ ಫೇವರೇಟ್ಸ್ ಎರಡು ಸೇಮ್. ಓಕೆ, ಚೈಲ್ಡ್ಸ್ ಫೇವರೇಟ್. ಕಾರ್ನ್ ಚಾಟ್ ಮಾಡಕ್ಕೆ ಓವನ್ ಅಲ್ಲಿ ಹಾಲು ಕಾಯೋದಕ್ಕೆ 7 ನಿಮಿಷ ಅಂತೆ. ಲೈವ್ ಅಲ್ಲಿ ಎಷ್ಟು ನಿಮಿಷ? ಲೈವ್ ಅಲ್ಲಿ ಎಷ್ಟು ನಿಮಿಷ? ಹೀಟ್ ಜಾಸ್ತಿ 2 ನಿಮಿಷ ಕೊಂಡಿರ್ತಲ್ಲ. 7 ನಿಮಿಷ ಒಂದು ಲೈಕ್ ಹಾಲು ಕಾಯೋದಕ್ಕೆ. ನಮ್ಮಮ್ಮ ಈ ಓವನ್ ಅಲ್ಲೇ ಎಷ್ಟೊಂದು ವೆರೈಟಿ ಇದೆ, ಅದನ್ನ ತಿಳ್ಕೊಳ್ಳೋಷ್ಟಲ್ಲೇ 1 ತಿಂಗಳಾಗಿರುತ್ತೆ ನಿನ್ಗೆ. 1 ತಿಂಗಳು. ಅಮ್ಮ ಇವಾಗ ಅವ್ರ ಹಾಲು ಕಾಯಿಸ್ತಾನೆ ಹೇಳ್ಕೊಟ್ರು, ಹೆಂಗ್ ಮಾಡೋದು? ಬರಲ್ಲ ಗೈಸ್. ಇದ್ರಲ್ಲಿ ತುಂಬಾ ಐಟಮ್ಸ್ ಮಾಡ್ಬೋದು ಗೈಸ್. ಆದ್ರೆ ಯಾವ್ದಕ್ಕೆ ಎಷ್ಟು ಏನು ಎತ್ತ ಯಾವ ಬೌಲ್ ಯೂಸ್ ಮಾಡ್ಬೇಕು ಇದೊಂದು ತಿಳ್ಕೊಬೇಕು. ತಿಳ್ಕೊಳ್ರಿ, ನಮಗ್ ಮಾಡ್ಕೊಡಿ ಪಿಜ್ಜಾ ಏನೇನ್ ಬೇಕೋ ಎಲ್ಲ. ಗೈಸ್ ಇನ್ನೊಂದು 20 ಸೆಕೆಂಡ್. ಹಾಲ್ ಕಾದೈತಮ್ಮ, ಉಕ್ಕಿಲ್ಲ ಅಷ್ಟೇ, ಕಾದೈತೆ. ಗೈಸ್ ಇಲ್ಲಿ ನೋಡಿ ನಮ್ಮ ಅಮ್ಮ ಪ್ರಯತ್ನ ಪಡ್ತಾರೆ. ಹಾ ಕಾದೈತಮ್ಮ, ಬಂದೈತಾ? ಪರ್ಫೆಕ್ಟಾ? ಇದ್ರಲ್ಲಿ ಮಾತ್ರ ಉಕ್ಕಲ್ಲ, ಗ್ಯಾಸ್ ಅಲ್ಲಿ ಟೈಮ್ ಆಟೋಮೆಟಿಕ್ ತಗೊಳ್ತಾವ. ಏನೋ ನಿನ್ ಸಮಸ್ಯೆ ನನ್ ಕೇಳಿದ್ರೆ ನಮ್ಮ ಅವ್ವಕಿನ್ ಕೇಳು. ಅಲ್ಲ ಏನಾದ್ರು 1 ಲೀಟರ್ ಹಾಕಿದ್ರೆ ಏನಾದ್ರು ಬರುತ್ತೆ? ಇಲ್ಲ ಅದು ಅಷ್ಟೇ ತಾನೇ. ಶೋರ್ ಕೆನೆ ಕಟ್ಟಿಲ್ಲ. ಯಾಕೆ ಕಟ್ಟಿಲ್ಲ? ಅದಕ್ಕೆ ಅದನ್ನ ಓವನ್ ಅನ್ನೋದು. ಅದಕ್ಕೆ ಅದು ಓವನ್ ಅಂತಾರೆ. ಅದಕ್ಕೆ ಅದು ಓವನ್ ಅಂತಾರೆ ಅದನ್ನ. ಒರೆಸ್ರಿ ಚಲ್ಲಿ. ಮೊಟ್ಟ ಮೊದಲ ಬಾರಿಗೆ ಓವನ್ ಅಲ್ಲಿ ಕಾಯಿಸಿರೋ ಹಾಲು ಸುಡ್ತೈತ್ಮಾ, ಹೆವಿ ಸುಡ್ತೈತ್ಮಾ, ಹೆವಿ ಸುಡ್ತೈತೆ. ಸುಡ್ತೈತಿ. ಅದು ಅದಕ್ಕೆ ಅದನ್ನ ಓವನ್ ಅಂತಾರೆ. ಅದಕ್ಕೆ ಅದು ಓವನ್ ಅಂತಾರೆ. ಆಯ್ತು ಗೈಸ್, ಫೈನಲಿ ಎಲ್ಲ ಫಿಕ್ಸ್ ಮಾಡಾಗಿದೆ. ಇವಾಗ ಒಂದ್ ಸ್ವಲ್ಪ ವಿಡಿಯೋ ಮಾಡೋದಿದೆ. ಅದನ್ನ ವಿಡಿಯೋ ಮಾಡಿದ ತಕ್ಷಣ ಪಿಜ್ಜಾ ಟ್ರೈ ಮಾಡೋಣ. ಅದಕ್ಕೆ ಏನೇನ್ ಬೇಕು ಐಟಮ್ಸ್ ಅದನ್ನೆಲ್ಲ ತಗೊಂಡ್ಬರೋಣ. ಇವತ್ತು ಪಿಜ್ಜಾ ಆಗುತ್ತಾ ಇಲ್ಲವಾ ಅದನ್ನ ಓವನ್ ಅಂತಾರೆ ಮಗ. ಇವಾಗ ಒಂದ್ ರೀಲ್ ಮಾಡ್ತಾ ಇದೀವಿ. ಈ ರೀಲ್ ಅಲ್ಲಿ ನಮ್ಮ ಚೋಟ ಮರಿ ಬಿಗ್ ಬಾಸ್ ಅಲ್ಲಿರೋ ಅಶ್ವಿನಿ ಗೌಡ ಅವರು, ಈ ಕಡೆ ನಮ್ಮ ಚಿರು ಗಿಲ್ಲಿ ಅಂತೆ. ಇವಾಗ ಬ್ಲಿಂಕಿಟ್ ಇಂದ ಎಲ್ಲ ಐಟಮ್ಸ್ ತರಿಸಿದೀನಿ. ಇರಿ, ಎಲ್ಲ ಐಟಮ್ ಕರೆಕ್ಟ್ ಆಯ್ತಾ ಫಸ್ಟ್ ಚೆಕ್ ಮಾಡೋಣ. ಹಿಡ್ಕೊ. ಇದು ಹಿಂಗ್ ಬರುತ್ತಾ? ಇದು ಬ್ಲ್ಯಾಕ್ ಒಲಿವು, ಇಲ್ಲ ಇನ್ನೊಂದು ಚೀಸು, ಕ್ಯಾಪ್ಸಿಕಮ್ 2, 4. ಓ ಬೈ, ಇದು ಇದೇನಿಷ್ಟು ಸಿಕ್ಕದೈತೆ. ಯಾರೇ ಇತ್ತು ಚೋಟ ನಾವು ಬಡ ಹೇಳಿದ್ದು. ಇದೇನು ಇದು ಸಾಸು ಗೈಸ್. ನಾವು ಏನಿಲ್ಲ, ಅಷ್ಟೇ ತಿನ್ಬೇಕು ನಡಿ. ಸೈಜ್ ಚಿಕ್ಕದು ಬಂದ್ಬಿಟ್ಟೈತಿ, ನಾವು ದೊಡ್ಡದು ಹೇಳಿದ್ವಿ. ಮೇ ಬಿ ಇಷ್ಟೇ ಸೈಜ್ ಅನ್ಸುತ್ತೆ. ಇವಾಗ ಪಿಜ್ಜಾ ಮಾಡ್ತಾ ಇದೀವಿ. ಡೈರೆಕ್ಟ್ ನಾನು ನಮ್ಮ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ತೋರಿಸ್ತೀನಿ. ಇವಾಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ಮಾಡ್ಬೇಕಂತ ಇರೋದು. ಅದೆಷ್ಟು ಹೆಂಗೆ ಏನಾಗಂತ ಗೊತ್ತಿಲ್ಲ, ಒಟ್ಟು 2 ಮಾಡ್ಬೇಕು ಅಂತ ಇರೋದು. ರೆಡಿ? 3, 2, 1. 3, 2, 1. ಗೈಸ್ ಫೈನಲಿ ಒಂದು ಪಿಜ್ಜಾನ ನಾವು ರೆಡಿ ಮಾಡಿದೀವಿ. ನೀಟಾಗಿ ಎಲ್ಲಾನು ಹಾಕ್ಬಿಟ್ಟು ರೆಡಿ ಮಾಡಿದೀವಿ. ಇವಾಗ ನಮ್ಮ ಓವನ್ ಅಲ್ಲಿ 10 ನಿಮಿಷ ಫಸ್ಟ್ ಏನೋ ಪ್ರೀ ಹೀಟ್ ಬಿಡಬೇಕು. ಪ್ರೀ ಹೀಟ್ ಬಿಟ್ಟಾದ್ಮೇಲೆ ಇದನ್ನ ತೆಗ್ದು ಅದ್ರೊಳಗೆ ಇಡಬೇಕು. ಚಲೋ, ಏನೋ ಮೊಟ್ಟ ಮೊದಲ ಬಾರಿಗೆ ಹೊಸ ಓವನ್ ಅಲ್ಲಿ ನಾವು ಪಿಜ್ಜಾ ಟ್ರೈ ಮಾಡ್ತಾ ಇದೀವಿ. ಹೆಂಗ್ ಬರುತ್ತೆ ಅಂತ ನೋಡೋಣ.
ನಾನು ಚೀಸ್ನ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಎಳೆದ್ರೆ ಜಾಸ್ತಿ ಬರಬೇಕು ಅಂತ. ಇನ್ ಕೇಸ್ ಇವ್ನಿಗೇನಾದರೂ ಬೆಳಗ್ಗೆ ಎದ್ದು ಕೆಳಗಡೆ ಏನಾದ್ರು ಆದರೆ ಅದು ನಿಂದೆ ಕರ್ತವ್ಯ. ಚಲೋ ಬೇಸಿ ಇವಾಗ ಪ್ರೀ ಇಟ್ಬೇಡ. ನಮಗೆ ಅಷ್ಟೊಂದೇನು ಗೊತ್ತಿಲ್ಲ, ಅವರು ಇಲ್ಲಿ ಹೇಳಿದ್ದಾರೆ ಮೆನು ಇಲ್ಲೇ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಮಾಡ್ಬೋದು ಅಂತ. ಇದನ್ನ ನೋಡ್ಕೊಂಡು ನಾವು ಇದ್ರ ಮೇಲೆ ರುಕ್ರೆ ಆರಾಮ್ಸೆ ಆರಾಮ್ ನೋಡಿ ಲೋವರ್ ರ್ಯಾಕು, ಅದ್ರ ಮೇಲೆ ಒಂದು ಪ್ಯಾನು, ಅದ್ರ ಮೇಲೆ ಈ ಪಿಜ್ಜಾ ಇಡಬೇಕು ಅಂತ ಹೇಳಿದ್ರು. ಇಲ್ಲೇ ಕೊಟ್ಟವ್ರೆ, ಎಲ್ಲ ನೀಟಾಗಿ ಮೆನ್ಷನ್ ಮಾಡೋರೆ. ಈಗ ಪ್ರೀ ಹೀಟ್ಗೆ ಅಂತ ಬಿಟ್ಟಿದ್ದೀವಿ ನೋಡಿ, ಒಳಗಡೆ ಪ್ರೀ ಹೀಟ್ ಆಗ್ತೈತೆ. ಅದು ಹೀಟ್ ಆಗಿದ ತಕ್ಷಣ ಸೌಂಡ್ ಬರುತ್ತೆ, ಸೌಂಡ್ ಬಂದಿದ ತಕ್ಷಣ ನಾವು ಈ ಪಿಜ್ಜಾನ ತಗೊಂಡು ಅಲ್ಲಿ ಇವಾಗ 2ನೇ ಪಿಜ್ಜಾ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಗೈಸ್ ಆಯ್ತು, ಬೀಪ್ ಸೌಂಡ್ ಬಂತು. ಇವಾಗ ನಾವು ಈಗ ನೀಟಾಗಿ ಇದ್ರೊಳಗೆ ಇಡ್ಬೇಕು ನಾವು. ಹೀಟ್ ಐತೆ, ಇದೇ ಜಾಗ ಬಿಡ ಫಸ್ಟ್ ಲೈ ತೈದು ಹಿಡ್ಕೊ ನಿಮಿಷ, ಮೊಬೈಲ್ ಆಮೇಲೆ ಹಾಕುವಂತೆ. ಒಳಗಡೆ ನೀಟಾಗಿ ಇಡ್ಬೇಕು ಇದನ್ನ. ಸಾಧನೆ ತೋರಿದ ಮತ್ತೆ ಆನ್ ಮಾಡು. 15 ಮಿನಿಟ್ಸ್ ಅಂತ ಕೊಟ್ಟವ್ರೆ ಗೈಸ್, 15 ಮಿನಿಟ್ಸ್ ಅಂತ ಕೊಟ್ಟವ್ರೆ. ಸ್ಟಾರ್ಟ್. ಫೈನಲಿ ಗೈಸ್ ಇನ್ನೊಂದು 15 ನಿಮಿಷದಲ್ಲಿ ನಮ್ಮ ಪಿಜ್ಜಾ ರೆಡಿ ಆಗುತ್ತೆ. ಒಳಗಡೆ ನೋಡಿ ಹೀಟ್ ಆಗ್ತೈತೆ, ಒಳಗಡೆ ಹೀಟ್ ಆಗ್ತೈತೆ. ಸಾಧಿಸ್ಬಿಟ್ವಿ. 2ನೇ ಪಿಜ್ಜಾ ಆಯ್ತು, 3ನೇ ಪಿಜ್ಜಾ ತಯಾರು ಮಾಡ್ತಾ ಇದೀವಿ. ನಾವು 4 ತರಿಸಿದ್ವಿ, 4 ಪಿಜ್ಜಾ ತರಿಸಿದ್ವಲ್ಲ, ಅದು ಏನ್ ಗೊತ್ತಾ, ಖುಷಿಲಿ ಇನ್ನೊಂದು ಮಾಡಿಸ್ಬೇಕು ಅಂತ ಇದೀನಿ. ಅದು ಹೆಂಗ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್. ಅದು ತಿಂದ್ಮೇಲೆ ಮಾಡೋಣ, ಅದು ತಿಂದ್ಬಿಟ್ಟು ಮಾಡೋಣ ಬೆಸ್ಟ್. ಅದನ್ನ ಅದು ಹೆಂಗ್ ಬರುತ್ತೆ ಅಂತ ತಿಂದ್ಬಿಟ್ಟು ಆಮೇಲೆ ಹೋಗೋಣ. ಯಾಕೋ ಅನಿಸ್ತೈತೆ ಪಿಜ್ಜಾ ಚೆನ್ನಾಗೇ ಬರ್ಬೋದು ಅಂತ, ಅದಕ್ಕೆ 3ನೇ ಪಿಜ್ಜಾ ತಯಾರು ಮಾಡಿಸ್ತಾ ಇದೀನಿ. ಆಮೇಲೆ ಖುಷಿ ತಡೆಯಕ್ ಆಗ್ತಿಲ್ಲ, ನಾವು ಮಾಡ್ತಿರೋ ಪಿಜ್ಜಾನ ನಾವೇ ತಿನ್ನೋದಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಐತೈತೆ. ಚಿನ್ನ ಜಸ್ಟ್ 20 ಸೆಕೆಂಡು ಒಟ್ಟಿಗೆ ಹೇಳ್ಬೇಕು. 5 4 3 ಅನ್ಬಿಟ್ಟು ಇರೋ. 10 9 8 7 6 5 4 3 2 1 ಪಿಜ್ಜಾ ಆಯ್ತು. ಎಂಟಾಯ್ತು. ಒಂದು ಸೌಂಡ್ ಬರ್ತೈತೆ, ತೆಗಿಬೋದು ಅನ್ಸುತ್ತೆ. ತೆಗಿತಾ ಇದೀವಿ ಗೈಸ್ ನಮ್ಮ ಪಿಜ್ಜಾನ. ಹಿಡ್ಕೋದನ ಇದು ಬಿಸಿ ಇದೆ, ಇದು ಬಿಸಿ ಇದೆ. ಏನಿದು ಇವಾಗ ಬರ್ತಾ ಮರಿ ಆ ಕಡೆ ಬರಿ, ಕಡೆ ಬಾ. ಪಕ್ಕ ರಿಯಲ್ ಪಿಜ್ಜಾ ಬಂದಂಗ ಬಂದೈತಣ. ಹುಷಾರಣ, ಗಟ್ಟಿಯಾಗಿ ಬಿಟ್ರು ಜಾಗ ಮಾಡ್ಕೊಂಡು ಗಟ್ಟಿಯಾಗಿ ಅಮಕ್ಬಿಟ್ಟು ಹಿಂದೆ ಮುಂದೆ ಬಿದ್ದು ಬಿಟ್ಟಿರೋದು ಅದು. ಸೆಕೆಂಡ್ ಕಿಕ್ ಬಿಡ ನೆತ್ತಣ. ಮೊದಲನೇ ಪಿಜ್ಜಾ ಆಯ್ತು, ಇವಾಗ 2ನೇ ಪಿಜ್ಜಾನ ಒಳಗಡೆ ಇಡ್ತಾ ಇದೀನಿ. ಐರಾಕಲ್ಲಿ ಇಡೋಣ ಅಂತ ಅನ್ಕೊಂಡ್ವಿ, ಬಟ್ ಯಾಕೋ ಬೇಡ, ರಿಸ್ಕ್ ಯಾಕೆ. ಐರಾಕಲ್ಲಿ ಇಡೋಣ. ಗೈಸ್ ಐರಾಕ್ ನ ಯೂಸ್ ಮಾಡ್ತಾ ಇರೋದು ಇವಾಗ. ಹೊಡೀರಿ. ಓಕೆ ಗೈಸ್, ಇವಾಗ ಮೊದಲನೇ ಪಿಜ್ಜಾ ಟೇಸ್ಟ್ ಮಾಡೋ ಸಮಯ. ಕಟ್ ಮಾಡೋಣ. ಇದ್ರಲ್ಲಿ ಕಟ್ ಮಾಡೋದು ಬೇಡ, ನೀಟಾಗಿ. ಆಲ್ರೆಡಿ ಚೀಸ್ ಇದಾಗ್ಬಿಟ್ಟಿರುತ್ತೆ ಅನ್ನೋ. ಎಸ್ ರೆಡಿ. ಅಯ್ಯೋ ಇದು ಮುರಿದೋಯ್ತು, ಇದು ನಮ್ಮ ಪಿಜ್ಜಾ. ಓ ಪಿಜ್ಜಾ ರೆಡಿ. ಗೊತ್ತಿಲ್ಲ ಚೆನ್ನಾಗಿ ಬಂದೈತೆ ಇಲ್ವಾ ಅಂತ, ಏನೋ ಟೇಸ್ಟ್ ಮಾಡ್ತಾ ಇದೀನಿ. ಬಂತ ಇಲ್ಲ ಅವನು. ಬಂದೈತಾನೆ, ಹಿಡ್ಕೊ. ಅದೇ ಗೈಸ್ ಫೈನಲಿ ನಮ್ಮ ಪಿಜ್ಜಾ ಸಕ್ಸಸ್ ಆಗಿದೆ. ಟೇಸ್ಟ್ ಆಗಿ ಬಂದೈತೆ, ಏನ್ ತೊಂದರೆ ಇಲ್ಲ. ಬ್ರೆಡ್ ಒಂಚೂರು ಸ್ಮೂತ್ ಆಗಿರ್ಬೇಕು ಅಂತ ಅನಿಸಿಕೆ ಅಷ್ಟೇ, ಬಟ್ ಸಖತ ಬಂದೈತೆ ಪಿಜ್ಜಾ. ಫೈನಲಿ ಡನ್ ವಿತ್ ಬ್ಯೂಟಿಫುಲ್ ಪಿಜ್ಜಾ. ಹಲೋ ಹೆಂಗೈತೆ? ಬಂದೈತೆ ಚೆನ್ನಾಗಿ. ನಾವು ಮಾಡಿರೋದು ನಮ್ ಕೈಗೆ. ಒಂದು ಪಿಜ್ಜಾ ಖಾಲಿ ಆಯ್ತು, 2ನೇ ಪಿಜ್ಜಾ ಹೀಟಲ್ಲಿ ಐತೆ, 3ನೇ ಪಿಜ್ಜಾ ಅಪ್ ಪ್ರೊಸೆಸಿಂಗ್ ಅಲ್ಲಿ, ಅಂದ್ರೆ ನೆಕ್ಸ್ಟ್ ಹೋಗೋದಿಕ್ಕೆ ರೆಡಿ ಐತೆ. 4ನೇ ಪಿಜ್ಜಾ, 3ನೇ ಪಿಜ್ಜಾ ಹೋದಾದ್ಮೇಲೆ 4ನೇ ನಾನು ಹೋಗ್ತೀನಿ ಅಂತ ಕಾಯ್ತಿದೆ. ಗೈಸ್ 2ನೇ ಪಿಜ್ಜಾನು ಬಂತು, 3ನೇ ಪಿಜ್ಜಾ ಇಟ್ಟಿದ್ದೀವಿ ನಾವು. ಟೇಸ್ಟ್ ಅಲ್ಟಿಮೇಟ್ ಚೆನ್ನಾಗೈತೆ. ಫೈನಲಿ ಒಂದು ಒಳ್ಳೆ ಪಿಜ್ಜಾ ನಮಗೆ ನಾವೇ ಫಸ್ಟ್ ಟೈಮ್ ಮಾಡಿದ್ದು ಸಿಕ್ತು, ಮಾಡಿದ್ದಕ್ಕೂ ಕೂಡ ಖುಷಿ ಆಯ್ತು, ಚೆನ್ನಾಗಿತ್ತು. ನಮ್ಮಮ್ಮ ಹೊರಗಡೆ ಹೋಗಿದ್ರು, ಇವಾಗ ಬಂದ್ರು. ಮಾಮ್ 3 ಪಿಜ್ಜಾ ತಿಂದು 4ನೇ ಪಿಜ್ಜಾ. ಅಲ್ಲ ಮನೆಯೆಲ್ಲ ಏನಿಲ್ಲ, ಆರಾಮಾಗಿದೆ. ಒಂದ್ ಸ್ವಲ್ಪ ಬಾ ಅಡಿಗೆ ಮನೆ ಕಡೆಗೆ.
ಅಡಿಗೆ ಮನೆ ಕಡೆಗೆ ಬೈ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಅದೇನು ಆನಲ್ಲಿ ಐತಿರೋ ಏನೈತೆ? ಉಯ್ ಉಯ್ಯೋ ಏನ್ ಬೇಕಾದಿಲ್ಲ ಸುರಿ. ಉಯ್ಯೋ. ಅವನ್ ಚಿಕ್ಕದ್ರಲ್ಲಿ ಇಡ್ಬೋದು. ಮನೆಗೆ ಹೊಸ ಓವರ್ ಅಲ್ಲಿ ಫಸ್ಟ್ ಪೀಸ್. ಚಿರಂತ ಯಾರ್ಯಾರ್ದು ಏನೇನ್ ಎಲ್ಲ ತೊಳಕಂದ್ರಿ ಗೆದ್ರಿ. ಏಯ್ ಇದೆಲ್ಲ ನೀನೇ ಮಾಡಿರೋದು, ಕೊಟ್ಬಿಡ್ಬೇಕ. ನಾನು ಬರೀ ನೀರು ಕುಡಿದಿರೋ ಗ್ಲಾಸು ನೀರು ಕುಡಿತೀನಿ ಅಷ್ಟೇ. ನಾನು ಈ ತಟ್ಟೆ ದೊಡ್ಡದು. ನೀವು ತಿಂದಿಲ್ಲ ಅನ್ಬಿಟ್ಟು ಎಲ್ಲ ಇವನ್ನೇ ಅಮ್ಮ, ಆಂಟಿ ಎಲ್ಲ ಇವನಿಂದ ತತ್ತ ಕೊಟ್ಟೆ ತಟ್ಟೆ. ಇದು ಕೊನೆ ಪಿಜ್ಜಾ, 4ನೇ ಪಿಜ್ಜಾ. ಒಂದು ಪಿಜ್ಜಾ ನಾವು ಅಮ್ಮ ಟೇಸ್ಟ್ ಮಾಡ್ಲಿ, ಜಸ್ಟ್ ಹಂಗೆ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ, ನಾನು ಚಿರು ಎಲ್ಲ ಸೇರಿ ಮಾಡಿರೋದು ಅಂತ ನಮಗೆ ಇನ್ಫಾರ್ಮ್ ಮಾಡಿ. ಏನ್ ನೀವು ತಯಾರು ಮಾಡಿದ್ರ ಇದೇನು ಸಾಕು, ಕಟ್ ಮಾಡ್ಕೊಡು. ಏನಪ್ಪ ನೋಡಿ ನಾನೇ ನೀಟಾಗಿ ಕಟ್ ಮಾಡೋದು. ಸುಡ್ತೈತ್ನಾ? ಇರು 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 ಸುಡೋದೇನ್ ಬೇಡ. ಸುಡ್ತೈತೆ, ನೋಡ್ಕೊಂತೀನಿ ಆರಾಮಾಗಿ. ಅಯ್ಯ ಅದೇನ್ ನಾರ್ ಹೇಳ್ದಂಗ್ ಬತ್ತೈತಿಲ್ಲ. ಆ ಚೀಸು ಟೇಸ್ಟ್ ಅದೇ ನಾರಂತೆ, ನಾರು. ನೊರೆ ಅನ್ಬಿಡು. ರೆಡಿಮೇಡ್ ತಂದಿದ್ದು ಅದ್ರೊಳಗೆ ಹಾಕಿ ಮಾಡಕ್ ನೀವೇ ಬೇಕಾ? ಏನ್ರಲ್ಲ ಈ ಪಟ್ಟಿ ಏ ಈ ಸಲ ಯಾರ ಚೀಸ್ ಕೊಡು ನನಗೆ, ನಿನ್ನ ತಗೊಳ್ಳೋ ನಿನ್ಲೇ. ನಾನು ತಿಂಬಿಡ. ಹೆಂಗೈತ್ಮಾ ಪಿಜ್ಜಾ ಟೇಸ್ಟ್? ಏನ್ ಹಿಂಗೆ ನಾರ್ ಎಳಿತೇವೆ ನಂಗೆ ನಾರ್ ಪಾರ ನೊರೆ ಅದು ಈ ಸರ್ಪ ಆಗ್ತು ತಿಕ್ಕಿದೆ, ನೊರೆ ಬಂದೈತಲ್ಲಿ. ನಂಗ್ ಬಿಡಪ್ಪ ನಾರ್ ಪಾರ. ಅಲ್ಲಿ ನೋಡಿ ಎಳೋರಂಗ್ ಬರ್ಬಾರ್ದು ನನಗೆ. ನಂಗ್ ಬರ್ಬೇಕು. ಗೈಸ್ ನೆನ್ನೆ ನಾನು ಅಲೋನ್ ಡೇದು ವಿಡಿಯೋ ಬಿಟ್ಟಿದ್ದೆ. ನನಗೆ ಆನೆಸ್ಟ್ಲಿ ಈ ಥರ ಲೈಕ್ ಆಲ್ಮೋಸ್ಟ್ 99 ಕಮೆಂಟ್ಸ್ ಬಂದಿದೆ. ಐ ಎಕ್ಸೆಪ್ಟ್, ಅಂದರೆ ತುಂಬ ಇಷ್ಟಪಡ್ತೀನಿ, ಬಟ್ 1 ಅವರಲ್ಲಿ 1 ಲಕ್ಷ ವ್ಯೂಸ್ ಹೋಗಬೇಕು. ಅದನ್ನು ನಾನು ಆ ಒಂದು ಕಂಟೆಂಟ್ನ ಆ ಥರ ಒಂದನ್ನು ನಾನು ಮಾಡಬೇಕು. ನೋಡಿ ತುಂಬ ಜನ ಸುದೀಪ್ ಫ್ಯಾಮ್ ಅಂತ. ಐ ಲವ್ ಇಟ್. ನನ್ನ ಚಾನಲ್ ಬಿಟ್ಟು ಕೂಡ ನೀವು ಎಲ್ಲೇ ಬೇರೆ ಕಡೆ ನನ್ನ ಹೆಸರು ಸುದೀಪ್ ಫ್ಯಾಮ್ ಅಂತ ಹಾಕಿದ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ನಾನೊಂದು ವ್ಲಾಗಲ್ಲಿ ಆಗಿರ್ಬೋದು, ನಾನು ಬೇರೆ ಒಬ್ಬರು ವ್ಲಾಗಲ್ಲಿ ಆಗಿರ್ಬೋದು, ನನ್ನ ಯಾರಾದರೂ ಮೆನ್ಷನ್ ಮಾಡಿರ್ಬೋದು, ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನನಗೆ ಈ ಥರ ಹೆಸರು ಕಾಣಿಸ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತೀನಿ. ಐ ಲವ್ ಇಟ್. ಆ ಪ್ರೀತಿ ಇನ್ನೂ ಕಳಿಸಿಲ್ಲ ಅಂದರೆ ಗಳಿಸೋವರೆಗೂ ಮಾಡ್ತಾ ಇರ್ತೀನಿ, ಖುಷಿ ಆಗ್ತದೆ. ಅದನ್ನು ಇನ್ನು ತುಂಬ ಕಷ್ಟಪಡಬೇಕು. ಸ್ಟಿಲ್ ಇನ್ನೂ 40% ಸ್ಟೇಜಲ್ಲಿ ಇದ್ದೀನಿ. ಲೆಟ್ ಮಿ ಗೋ ಟು 100% ಸ್ಟೇಜ್. 100% ಯಾರು ಇನ್ನೂ ಹೋಗಕ್ಕಾಗಲ್ಲ, 100ಗೆ 200%ಗೆ ಹೋಗೋಣ. ಫೈನಲಿ ಗೈಸ್, ಇವತ್ತು ನಮ್ಮ ಪಿಜ್ಜಾ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಫೈನಲಿ ನಮ್ಮ ಮನೆಗೆ ಒಂದು ಹೊಸ ಓವನ್ ಬಂತು. ಆ ಹೊಸ ಓವನಲ್ಲಿ ಫಸ್ಟು ಮಾಡಿದ್ದೆ ನಾವು ಪಿಜ್ಜಾ. ಏನೂ ಮಾಡಿಲ್ಲ, ಡೈರೆಕ್ಟ್ ಪಿಜ್ಜಾನೇ ಮಾಡಿಬಿಟ್ಟಿದ್ವಿ. ಸಕ್ಕದಾಗಿ ಬಂತು. ಆ್ಯಂಡ್ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ನಾನೊಂದು ಚಾಲೆಂಜ್ ತಗೋತೀನಿ ಅಂತ ಹೇಳಿದ್ನಲ್ಲ, ಆ ಚಾಲೆಂಜು ನಾನು ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ನನ್ನ ಒಂದು ಭರವಸೆಲಿದೆ. ನಾನು ಲೈಕ್ ಕಂಪ್ಲೀಟ್ ಮಾಡಲೇಬೇಕು at any cost ಅಂತ ಇದ್ದೀನಿ. ನಾನು 2024 ಡಿಸೆಂಬರಲ್ಲಿ 30 days ಯೂಟ್ಯೂಬ್ ಬ್ಲಾಗ್ನ ಕಂಪ್ಲೀಟ್ ಮಾಡಿದ್ದೆ. ಬಟ್ ಈ ಸಲ 2025 ಡಿಸೆಂಬರಲ್ಲಿ ನಾನು ಒಂದು ಡಿಫ್ರೆಂಟಾಗಿ ಹಾರ್ಡಾಗಿ ಒಂದು ಸ್ವಲ್ಪ ಹಾರ್ಡ್ ಲೆವೆಲ್ಗೆ ಹೋಗ್ತಾ ಇರೋದು. ಒಂದು ಯೂಟ್ಯೂಬ್ ಬ್ಲಾಗ್, ಒಂದು ಸುದೀಪ್ ಸ್ಪೀಕ್ಸಲ್ಲಿ ವಿಡಿಯೋ, ಒಂದು ಸುದೀಪ್ S04 ಅಕೌಂಟಲ್ಲಿ ವಿಡಿಯೋ. ಈ ಮೂರಲ್ಲೂ ಕೂಡ ಡೈಲಿ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೂನ್ ವಿ ವಿಲ್ ಹಿಟ್ 200K, 300K ಆರ್ 400K. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಬೈ ಗೈಸ್, ನಾಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಸಿಗುವ ಮತ್ತೆ. ಟಾಟಾ ಬಾಯ್.